ಅಲ್ಲ ಬೀಗ್ರೆ ಎಂಥರ ಇಲ್ಲಿ ಆರು ನೀವು ಒಂದೇ ಸಲ ಕೆಲಸದರ ಇದ್ದರ ಓನರ್ ಆಗಿಬಿಟ್ರಿ ಅಲ್ಲ ಹೋದೆ ಗಮ್ಮತ್ತೈತೆ ಕಡೆಗೆ ಎಲ್ಲ ನಿಮ್ಮ ಹೆಸರಿಗೆ ಬಂತಾ ಎಂತಾಯ್ತವಲ್ಲ. ಅಯ್ಯೋ ಅವನೇನೋ ಮದುವೆ ಮಾಡಿಕೊಟ್ಟ, ಅದ್ರ ಮೇಲೆ ಇವಳನ್ನು ಟಾರ್ಚರ್ ಕೊಟ್ಲು ನನಗೆ ಯಾಕಾರು ಈ ಮದುವೆ ಬೇಕಿತ್ತಪ್ಪ ಅನ್ನಷ್ಟಾಗೋಗ್ಬಿಡ್ತು. ಹಾಂ, ಇನ್ನು 7 ಜನ್ಮಕ್ಕೆ ಮದುವೆ ಬೇಡ ನನಗೆ, ಅಷ್ಟು ಮಾಡಿಟ್ಬಿಟ್ಟಿದ್ದಾಳು. ಅದಕ್ಕೆ ಅಕ್ಕ ಒಳ್ಳೆಯರಲ್ಲ ಅಂಥದ್ದು ಎಂತಾಯ್ತು, ಒಟ್ಟಿಗೆ ಆಡಿ ಬೆಳೆದವರು ಹೊಂದಾಣಿಕೆ ಏನು ಕಷ್ಟ ಆಗ್ತಿಲ್ಲ. ಹೊಂದಾಣಿಕೆ ಪ್ರಶ್ನೆ ಅಲ್ಲಮ್ಮ, ನಮಗೆ ನಮ್ಮ ಕೈಯಲ್ಲಿ ಯಾವುದಾಗುತ್ತೋ ಎಷ್ಟಾಗುತ್ತೋ ಅಷ್ಟಕ್ಕೆ ಅರ್ಹತೆ ಇರುವಂಥದ್ದನ್ನೇ ಪಡ್ಕೋಬೇಕು. ನಮ್ಗೆ ಆಗದಿರೋವಂಥ ಹೈ ಲೆವೆಲ್ಲವನ್ನ ತಗೊಬಿಟ್ರೆ ಭಾಳ ಪಶ್ಚಾತ್ತಾಪ. ನಮಗೆ ಅದನ್ನು ದುಡ್ಕೊಂಡು ಹೋಗೋಕ್ಕಾಗಲ್ಲ, ನಮ್ಮ ದಾರಿಗೆ ಅದು ಬರಲ್ಲ, ಆ ಥರ ಪರಿಸ್ಥಿತಿ. ಅಯ್ಯೋ ಹಾಗಿಲ್ಲಪ್ಪ, ಅವಳೊಟ್ಟಿಗೆ ಬದುಕಲ್ಲೇ ನೋಡಬಾರ್ದಿದ್ದು ನೋಡ್ಬಿಟ್ಟೆ, ಪಡಬಾರ್ದಿದ್ದು ಕಷ್ಟಪಟ್ಬಿಟ್ಟೆ ನಾನು. ಅಂದರೆ ಸೈಕಲ್ಗೆ ಗಾಳಿ ಹಾಕ್ಸೋದು ದುಡ್ಡು ಇಲ್ದಿರೋನ್ಗೆ ಡೀಸೆಲ್ ಕಾರ್ ಕೊಟ್ಬಿಟ್ರೆ ಹೆಂಗೆ ಮೇಂಟೈನ್ ಮಾಡೋಕ್ಕಾಗತ್ತವ? ಹಂಗಾಗೋಯ್ತು ನನ್ನ ಪರಿಸ್ಥಿತಿ. ಅಯ್ಯೋ, ಅವಳ ಆಸೆ ನಮ್ಮ ಹತ್ರ ತೀರ್ಸೋಕ್ಕಾಗಲ್ಲ, ನಮ್ಮ ದಾರಿಗೆ ಅವಳು ಬರಲ್ಲ. ಅಲ್ಲ ಹಾಳು ಕಾಳೆಲ್ಲ ಇದ್ದಾರಲ್ಲ, ಮತ್ತಿನ್ನೇನು ಅವ್ರ ಆಸ್ತಿ ಎಲ್ಲ ನಿಮಗೆ ಅಲ್ಲ, ನೀವು ಅದೇ ಮನೇಲಿ ಇರಲಿಲ್ಲ ಹಂಗಾರೆ? ಅಂದರೆ ಮನೆಯಲ್ಲಿ ಆಗಲಿಲ್ಲ ನೀವಲ್ಲ? ಮನೆ ಅಳಿಯ ಎಲ್ಲಿ, ಅಳಿಯನೇ ಆಗಲಿಲ್ಲ ಅಂತ ಇಟ್ಕೊ. ಅವಳಿಗೆ ಹೆಂಗೆ ಬೇಕು ಹಾಗೆ ಇದ್ಲಷ್ಟೇ. ಮತ್ತಿನ್ನೇನು ಮದುವೆ ಆಗಿದೆ ಅನ್ನುವಂಥದ್ದು ಏನೂ ಇಲ್ಲಮ್ಮ. ಅದು ಒಂದು 8 ವರ್ಷ ಮಕ್ಕಳು ಆಗಲಿಲ್ಲ, ಆಮೇಲೆ ಏನೋ ಅವಳ ಮೈ ಮೇಲೆಲ್ಲ ದೇವ್ರು ಬಂದಂಗಾಗಿ ಅಯ್ಯೋ ಒಂದು ಹಾರಾಟ, ಅದು ಇದು ಸಾಕಾಗೋಗ್ಬಿಡ್ತಮ್ಮ ನನಗಿಂತೂ ಅವಳೊಟ್ಟಿಗೆ ಜೀವನ. ಈಗ ನೀವೆಲ್ಲ ನಗಾಡ್ಕೊಂಡು ಮಾತಾಡೋದು ನಾನು ನೋಡ್ತೀನಲ್ಲ, ಆ ಥರ ಒಂದು ದಿವಸ ನಗಾಡಿರೋದಿಲ್ಲ ಇವತ್ತರಿಗೆ. ಯಾವಾಗಲೂ ಮುಸುಂಡಿ ಥರನೇ ಇರ್ತಾಳೆ. ಅಯ್ಯೋ ನನ್ನ ಮಗ ಒಂದಾಗಿದ್ದೆ ಪುಣ್ಯ, ನನ್ನ ಮಗನ್ನೂ ಅದೇ ರೀತಿ ಮಾಡಿಟ್ಬಿಟ್ಟಿದ್ದಾಳೆ ಹೆಚ್ಚು ಕಮ್ಮಿ. ಓಹೋ, ಮಾತುಕತೆ ಜೋರು ನಡೀತಿತ್ತಲ್ಲ. ನಿಮ್ಮ ಪಾಲಿಗೆ ಅಂತ ಹೇಳಿ ಎಂತೆಲ್ಲ ಕೊಟ್ಟರು? ಅಷ್ಟೆಲ್ಲ ಸೈಕಲ್ ಶಾಪ್, ಬಳಿ ಅಂಗಡಿ ಅದರೊಳಗೆಲ್ಲ ನಿಮ್ಗೆ ಎಂತ ಕೊಟ್ರ? ನನಗೇನು ಖಾರದ ಪುಡಿದು ಮಿಲ್ಲು ಅದೊಂದು ನಾನು ಕೊಟ್ಟರು, ಅವಲಕ್ಕಿ ಮಿಲ್ಲೊಂದು ನನ್ನ ಹೆಸರಿಗೆ ಕೊಟ್ಬಿಟ್ಟು ಬಿಟ್ಬಿಟ್ರಮ್ಮ. ಅದು ನಾನು ಗಲಾಟೆ ಮಾಡಿದ್ದಕ್ಕೆ ಕೊಟ್ಬಿಟ್ಬಿಟ್ರು. ನಾನೆಲ್ಲ ಲಾಸೇ ಮಾಡ್ಕೊಂಡೆ. ನಾನು ಏನು ಒಳ್ಳೆ ಬುಡ್ಡಿ ಮಗ ಅಲ್ಲ, ಎಲ್ಲ ಲಾಸೆ ಮಾಡ್ಕೊಬಿಟ್ಟೆ. ಚಂಗ್ಳು ಜಾಸ್ತಿ ಅಲ್ವಾ, ಕೆಲಸದವ್ರ ಮೇಲೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಿದ್ದೆ, ದುರಂಕಾರ ಬೇರೆ ಬಂದ್ಬಿಡ್ತಾ, ಎಲ್ಲ ಲಾಸ್ ಆಗೋಯ್ತು. ಅದ್ರ ಮೇಲೆ ನಮ್ಮ ಮನೆಯವಳು ಇದ್ದಿದ್ದು ನನ್ನೊಟ್ಟಿಗೆ ಮಾತಾಡೋದು ಬಿಟ್ಬಿಟ್ಲು. ಓ, ಫ್ಲ್ಯಾಶ್ ಬ್ಯಾಕ್. ಈ ಅಜ್ಜ ಎಲ್ಲೋರು ಇದೇ ಕತೆ ಹೇಳ್ಕೊ ಕೂತ್ಕೊಂಡ್ ಬಾ, ನಡಿ ಒಳಗೊಬ್ಬ. ಅಲ್ಲ ಮಾತಾಡೋರೊಳಗೆ ಎಷ್ಟು ಬಿದ್ದಿರಂದ್ರೆ ನಾವು ಬಂದದ್ದು ಗೊತ್ತಾಯಿಲ್ಲ ಕಣಿ ಇವರಿಗೆ. ಪಾಪ ಬೇಜಾರಾತಿದ್ದೇನೋ ಮಾತಾಡ್ಕೊ ಕೂಕೊಂಡಿರಿ. ಹೇಳಿ ಈ ತರಕಾರಿ ಚೀಲ ಒಂದು ಒಳಗಿಡೀನಿ, ನಾನಿಲ್ಲೇ ಬಾಮಿ ಕಟ್ಟಿಲಿ ಕಾಲು ತೊಳ್ಕೊಬತ್ತೆ. ಬಾಪಷ್ಟತ್ತೆ ಮಾರ್ರೆ ಅಲ್ಲಿ ಸುಗಣಿ ಇದ್ದಿತ್ತೆ ಕಾಣಲೇ ಇಲ್ಲ. ಸುಗಣಿ ಮೆಟ್ಟು ಪೂರ ಸುಗಣಿ. ಈಗ ಈ ಸೀರೆ ಕೂಡ ಒಂಚೆ ಸುಗಣಿ ಆಯಿತು, ತೊಳ್ಕೊಬತ್ತೆ ಅತ್ತ ಜಂಬು. ತರಕಾರಿ ಇಲ್ಲ ಹೊರಗಡೆ ಇಟ್ಕೊ, ಹೊರಗೆ ಇಟ್ಕೊಂಡು ಇಲ್ಲೇ ಎಲ್ಲ ತೊಳೆದು ಮಾಡಿ ಸೋಯಿಸ್ಲಕ್ಕಲ್ಲ. ಎಲ್ಲ ಇದ್ರಿ ಅಲ್ಲ, ಮನೆ ಪೂರ ಜನ ಇದ್ರಿ ಇವತ್ತು. ಮಾಡ್ಕೊಂಬಕತ್ತಿಲ್ಲ, ಸುಮ್ಮನೆ ಒಳ ತಗೊಂಡು ಅಲ್ಲೆಲ್ಲ ಕೊಳಕ್ ಮಾಡೋದು ಬೇಡ. ಕಸ ಇಲ್ಲೇ ಚಾವಡಿ ಮೇಲೆ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಡಿಗಲ್ಲಿ ಫ್ರಿಜ್ಜಾಗಿ ಇಟ್ಟಿರತ್ತಿಲ್ಲ. ಆ ಫ್ರಿಜ್ ಅಂತೂ ಕಂಡ್ರೆ ಸಾಕು. ಏನ ಅಪ್ಪ ಅಮ್ಮ ಇಬ್ಬರಿಲ್ಲ ಫ್ರಿಜ್ ಒಳಗೆ, ಅಷ್ಟು ಕೊಳಕ್ ಮಾಡಿ ಇಟ್ಕೊಂಡಿರಿ ಫ್ರಿಜ್ ಮರೈತಿ. ಜಾಗ ಇಲ್ಲ, ಫ್ರಿಜ್ ಪೂರ ನಿಮ್ಮ ಬಾಟ್ಲಿಯೇ ಇದ್ದು, ಮತ್ತಲ್ಲಿ ಜಾಗ ಎಲ್ಲಿ ಸಿಕ್ಕುತ್ತಲ್ಲ ತರಕಾರಿ ಇಡೋಕ್ಕೆ. ಅದು ಬಿಟ್ಟರೆ ಏಗಗಳಿಂದ ಆ ಹೊಳಿ ಮೀನು ತಂದು 4 ಮೀನಿತ್ತು, ಒಂದು ತಿಂಗಳಾಯ್ತು ಮಾರ್ರೆ, ತಿಂಗಳ ಮೇಲಾಯ್ತು. ಅದು ಯಾರು ಇಷ್ಟಪಡೋದಿಲ್ಲ ಹೊಳಿ ಮೀನು. ಇವರೊಂದು ಹೋದಲ್ಲಿ ಯಾರು ಕೇಂದ್ರ ಸೈ, ಅವ್ರಿಗೊಂದು ದುಡ್ಡು ಕೊಟ್ಟು ಬಪ್ಪಕ್ಕೆ ಸೈ, ಬೇರೆದಕ್ಕೆಲ್ಲ ಕಂಜೂಸ್ ಮಾಡೋದು. ಎಂಥ ಚಾಪಿ ಅದು ಹೊಳಿ ಮೀನು, ಯಾರು ತಿಂತಾರೆ? ಓ, ಎಲ್ಲ ಲಾಸ್ ಮಾಡ್ಕೊಂಡ್ರಿ ನೀವು. ಹಂಗೈ ಅವ್ರಿಗೆ ನಿಮ್ಮ ಕಂಡ್ರೆ ಸಿಟ್ಟು ಬಪ್ಪದು ಮತ್ತೆಂಥದ್ದು ಅಲ್ಲ, ಎಲ್ಲ ಲಾಸ್ ಮಾಡ್ಕೊಂಡಿದ್ದ ನೀವು.
ಮತ್ತು ಜೀವನಕ್ಕೆ ಎಂತ ಮಾಡ್ಕೊಂಡ್ರಿ? ನಾನು ಆಮೇಲೆ ಸಣ್ಣ ಪುಟ್ಟದಂತ ಮಾಡ್ಕೊಂಡಿದ್ದೆ ಬಿಸ್ನೆಸ್ಗಳು, ಯಾವುದು ಕೈ ಹತ್ತಲಿಲ್ಲಮ್ಮ. ಏನೋ ಈಚಿಂದ ಆಚೆಗೆ ಆಚೆಯಿಂದ ಈಚೆಗೆ ಅಷ್ಟೇ. ಅವ್ರ ಅಪ್ಪನೂ ನೋಡಷ್ಟು ನೋಡಿ ನಮ್ಮ ಕೈ ಬಿಟ್ಬಿಟ್ರು ಕೊನೆಗೆ. ಆಸ್ತಿ ಮನೆಯೆಲ್ಲ ಇದ್ದಾರಲ್ಲ ತುಂಬ, ಸ್ವಲ್ಪ ಆಸ್ತಿ ಗಿಸ್ತಿ ಕೊಟ್ಟಿರೆ ಅದನ್ನಾರು ಎಂತ ಮಾಡ್ಕೊಳ್ಲಿಕ್ಕಿದ್ದಿತ್ತೇನ ನೀವು? ಕೊಡಲಿಲ್ಲ ಅವ್ರ? ಹಾಂ, ಆಸ್ತಿ ಎಲ್ಲ ಪಾಲು ಮಾಡಿದ್ರು. ಆಸ್ತಿ ಪಾಲು ಮಾಡಿದ್ರು. ನಾವು ಆಗಲೇ ತುಂಬ ಕಳೆದಿದ್ದೀವಿ ಅವ್ರದ್ದು ಅಂದ್ಬಿಟ್ಟು, ನಿಮ್ಗೆ ಇನ್ನೇನು ಕೊಡೋದಿಲ್ಲ, ನೀವೇ ನಮಗೆ ವಾಪಸ್ ಕೊಡಬೇಕಾಗುತ್ತೆ ಅಂಥೇಳಿ ಆಸ್ತಿ ಗಿಸ್ತಿ ಏನು ನಮಗೆ ಕೊಡಲಿಲ್ಲ. ಬೇರೆ ಮಕ್ಕಳಿಗೆಲ್ಲ ಹಂಚ್ಕೊಟ್ರು, ನಮ್ಮನ್ನು ಹಾಗೆ ಬಿಟ್ಬಿಟ್ರಮ್ಮ. ಓ ಪಾಪ, ಶೇ ಆಯ್ಲಿ, ಎಂತ ಆಸ್ತಿ ಮನೆ ಬದುಕ್ತಕ್ಕ ಎಂತ ಮಾಡೋದಿತ್ತ? ಒಟ್ಟು ಒಳ್ಳೆ ರೀತಿ ಇದ್ರಲ್ಲ, ಮಗನೆಲ್ಲ ಓದಿಸಿ ಮಾಡಿರಿ ಸಾಕು. ನೀನಾರು ಒಂದು ಮಾತು ಈ ಥರ ಹೇಳ್ದೆಯಲ್ಲ, ಇಲ್ಲಿವರೆಗೆ ನನಗೆ ಯಾರೂ ಈ ಥರ ಹೇಳಿರಲಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದೆ, ಕೆಲಸ ಕಾರ್ಯ ಇಲ್ಲದೆ ಸುಸೂತ್ರವಿಂದ, ಯಾವುದೊಂದು ಸರ್ಟಿಫಿಕೇಟ್ ಇಲ್ಲ, ವಿದ್ಯೆದಿಲ್ಲದೆ, ಎಲ್ಲೂ ಕೆಲಸ ಸಿಗಲಿಲ್ಲ, ಜಾಸ್ತಿ ದುಡ್ಡಿಲ್ಲದೆ ಬಿಸ್ನೆಸ್ಸು ಮಾಡೋಕ್ಕಾಗಲಿಲ್ಲ, ಸುಸೂತ್ರವಾಗಿ ಯಾವುದೂ ಮಾಡಲಿಲ್ಲ. ಎಷ್ಟು ಕಷ್ಟಪಟ್ಟು ನಾನು ಹಂಗೆ ಗೊತ್ತಮ್ಮ. ಆದರೂ ನನ್ನ ಕಷ್ಟದಲ್ಲಿ ನನ್ನ ಹತ್ರ ಇದ್ದಷ್ಟು ಹೆಂಡತಿಗೂ ಮಕ್ಕಳಿಗೂ ಮಾಡಿದ್ದೀನಿ. ಆದರೆ ಅದನ್ನು ಯಾರೂ ನೋಟಿಸ್ ಮಾಡಿರಲಿಲ್ಲ. ಒಬ್ಬಳಾದರೂ ಇಷ್ಟು ದಿವಸದಲ್ಲಿ ನನ್ನ ಪರ ಮಾತಾಡೋರು ಸಿಕ್ಕರಲ್ಲ, ಭಾಳ ಖುಷಿ ಆಯಿತು. ಅಯ್ಯೋ ಮರ್ಕಬೇಡಿ, ಹೋಯ್ಲಿ. ನಾವು ಪಡ್ಕೊ ಬಂದದ್ದು ಎಂತ ಮಾಡೋಕತ್ತು? ಅದೇ ಹೇಳ್ತಾರೆ, ಯಾರನ್ನಾರು ಅಷ್ಟೇ, ಹೆಣ್ಮಕ್ಳಾರು ಗಂಡು ಮಕ್ಳಾರು ಅಷ್ಟೇ, ಯಾವ ಶ್ರೀಮಂತನ ಮದುವೆ ಎಂತ ಮಾಡ್ರು ನಮ್ಮ ಹಣೆ ಬರ ಬದಲಾಯಿಸೋಕಾತ್ತ? ಇಲ್ಲಲ್ದೆ ಬೀಗ್ರೆ ಹಣೆ ಬರ ಬದಲಾಯಿಸೋಕಾತಿಲ್ಲ. ನಾವು ಬಡವರಾಯಿ ಇರ್ಕಂದ್ರೆ ಬಡವರಾಯೇ ಬದುಕಕ್ಕೆ, ಬಡವರಾಯೇ ಸಾಯ್ಕ ಪಡ್ಕ ಬಂದದ್ದೇ. ಹಣೆಲಿ ಬರೋದನ್ನು ಯಾರಿಗೆ ಉಳಿಸೋಕತ್ತಿಲ್ಲ ಬಿಡಿ. ಇದ್ದಂಗೆ ಬದುಕ್ರಿ ಸೈ, ಅದು ಎಂತಕ್ಕೆ ಚಿಂತೆ ಮಾಡ್ತೀರಿ ನೀವು? ಬಿಡಿ, ಹೇಳಿ ಅವ್ರು ಅವ್ರ ಹೊಟ್ಟೆ ಉರಿ ಅವ್ರು ಹೇಳ್ತಾರೆ, ಅವ್ರ ದುಃಖ ಅವ್ರದ್ದು ಆ ರೀತಿ ಆಡಿಸುತ್ತಷ್ಟೇ. ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬೇಡಿ, ನೀವು ಮಾಡಷ್ಟು ಮಾಡಿರಿ ಅಲ್ದಾ, ಬಿಡಿ. ಈಗಣಿ ಬೀಗ್ರು ಮರ್ತಾರೆ ಕಣಿ, ಎಂತ ಮರ್ತಾರಪ್ಪ ಜೋರು ಅವ್ರು ಕಣಿ. ಎಂತ ಏನು ಸಿಗೋದು ನುಗ್ಗು ಮರ್ರೆ, ಅವ್ರು ಮರ್ತಿದ್ರೆ ಈ ಮೀನು ಕೋಜಿ ನಗಾಡ್ತಾನೆ ಇತ್ತಾಗ. ಕಣಿ ಗಮ್ಮತ್ ಕಣಿ ಇಬ್ರದ್ದು. ಈ ಹೊಪ್ಪು ಹಿಡಿದು ಇಪ್ಪದೆ ಹಂಗೆ ಅದು ಏಗಳು ಬಾಯಿ ಕಳ್ಕೊಂಡೇ ಇಪ್ಪದದು. ಬಾ ಒಯ್ಕೆ ಬೈ ಇವ್ರಿಗೆ ಅಂತ ಆಯ್ತು. ಮಳೆ ಬಂದಂಗಿತ್ತಲ್ಲ, ನಮ್ಮ ಮನೆ ಕೊಂಡ್ನೀರು ಹಾಕ್ತಾರ. ಬಾ